ಇರ್ಬೇಕಾದ್ರೆ ಸತ್ಯವನ್ನ ಬಿಚ್ಚಿಡೋರಿಗೆ ನಮ್ಗೆ ಎಷ್ಟು ಧೈರ್ಯ ಇರ್ಬೇಕು? ನಾವೇನ್ ಹೆದರ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ಹೆಣ್ಮಕ್ಳ ಮೇಲೆ ಪೌರುಷ ತೋರಿಸುವ ಶಂಡ್ರು ನೀವು. ಹೆಣ್ಮಕ್ಳಿಗೆ ಹೊಡಿಯಕ್ ಬರ್ತಾರೆ, ನೀವು ಚಂದ ನೋಡಿ ಅಲ್ಲ ಊರವರು. ಸತ್ಯಕ್ಕೆ ಬೆಲೆ ಇಲ್ಲ ಅಂತಲ್ಲ, ಇವ್ರು ಮಾಡೋ ನಾಚಿಕೆಯಿಂದ ಕೆಲಸಕ್ಕೆ ಬೆಲೆ ಸಪೋರ್ಟ್ ಮಾಡ್ತೀರಲ್ಲ ನೀವು. ವೀಕ್ಷಕರೇ, ಕಚ್ಚಿದ ಕಾನೂನು ಬೆಚ್ಚಿದ ಧರ್ಮಾಧಿಕಾರಿ ಅನ್ನುವಂತಹ ಮಾತು ಹರಿದಾಡ್ತಿರ್ಬೇಕಾದ್ರೆ ದಾನ ಧರ್ಮದ ಮಣ್ಣು ಅಂತಾನೆ ಫೇಮಸ್ ಆಗಿರೋ ಧರ್ಮಸ್ಥಳದಲ್ಲಿ ಗಂಭೀರವಾದ ಆರೋಪವೊಂದು ಕೇಳಿ ಬರ್ತಿದೆ. ಅದೇನಂದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ತಮ್ಮ ಹರ್ಷೇಂದ್ರ ಹೆಗಡೆ ಅವರ ಮೇಲೆ ಬಂದ ಆರೋಪ. ಆ ಆರೋಪ ಏನಂದ್ರೆ ದಿಕ್ಕು ತಪ್ಪಿಸಿ ಸುಳ್ಳು ಮಾಹಿತಿ ನೀಡಿ ಸುಳ್ಳು ದಾಖಲೆ ತೋರಿಸಿ ಸರಕಾರಿ ಜಮೀನನ್ನು ತಮ್ಮದಾಗಿಸಿಕೊಂಡ ಭಯಂಕರವಾದಂತ ಆರೋಪ. ಆ 7.59 ಎಕರೆ ಸರಕಾರಿ ಜಮೀನು ಭೂ ರಹಿತರಿಗೆ, ಬಡವರಿಗೆ, ದಲಿತರಿಗೆ, ಅರ್ಹರಿಗೆ ಸಿಗಬೇಕಾದಂಥದ್ದು. ಸಂಕಷ್ಟದಲ್ಲಿರುವವರಿಗೆ ಸಿಗಬೇಕಿದ್ದ ಭೂಮಿಯನ್ನು ಸುಳ್ಳು ಮಾಹಿತಿ ನೀಡಿ ಹರ್ಷೇಂದ್ರ ಹೆಗ್ಗಡೆಯವರು ಸರಕಾರಿ ಭೂಮಿಯನ್ನು ಮಂಜೂರು ಮಾಡಿಸಿಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಿದೆ. ಅದೇನಂದ್ರೆ ವೀಕ್ಷಕರೇ, ಈಗಿನ ಲೆಕ್ಕಾಚಾರ ನೋಡಿದ್ರೆ ಸುಮಾರು ಕೋಟಿ ಬೆಲೆ ಬಾಳುವಂತಹ ಜಮೀನು, ಬರೋಬ್ಬರಿ 7.59 ಎಕರೆ ಜಮೀನು ಈಗ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದ ಬೆಳವಣಿಗೆ ಆಗ್ತಾ ಇದ್ದು ನಾನಾ ರೀತಿಯ ಚರ್ಚೆಗಳು ಕೂಡ ನಡೆಯುತ್ತಿದೆ. ಕೊನೆಗೂ ಕಾನೂನು ರೀತಿಯಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಪುತ್ತೂರಿನ ಉಪವಿಭಾಗಾಧಿಕಾರಿ ನ್ಯಾಯಾಲಯ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಆದೇಶ ಹೊರಡಿಸಿದೆ. ಕೋರ್ಟ್ ಆದೇಶ ಹೇಗಿತ್ತು ಅಂದ್ರೆ, ನೀಡಲಾಗಿದ್ದ ಸರಕಾರಿ 7.59 ಎಕರೆ ಭೂಮಿಯನ್ನು ಅಥವಾ ಹೈ ಇನ್ಫ್ಲುಯೆನ್ಸ್ ನಿಂದ ಅವರಿಗೆ ಮಂಜೂರು ಮಾಡಲಾದ ಜಮೀನನ್ನು ರದ್ದುಗೊಳಿಸಲಾಗಿದೆ. ಒಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಅವರ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು ಇದೀಗ ಸೂಚನೆಯನ್ನು ನೀಡಲಾಗಿದೆ. ಈ ವಿಚಾರದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಧರ್ಮಾಧಿಕಾರಿಗಳ ತಮ್ಮ ಹರ್ಷೇಂದ್ರ ಹೆಗಡೆ ಅವರಿಗೆ ಜಮೀನು ಮಂಜೂರಾಗಿದ್ದು 1972ನೇ ಇಸವಿ ಮಾರ್ಚ್ 21ರ ಸಂದರ್ಭದಲ್ಲಿ. ಜಮೀನು ಮಂಜೂರಾಗಿ ಬಹಳ ವರ್ಷಗಳಾಗಿತ್ತು. ಜಮೀನಿನಿಂದ ಲಾಭ ಪಡೆಯಲು ಶುರುವಾಗಿ ತುಂಬಾನೇ ವರ್ಷಗಳಾಗಿದೆ. ಆದ್ರೆ ಈಗ ಈ ವಿಚಾರವಾಗಿ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದಂತಾಗಿದೆ. ಕಾನೂನು ರೀತಿಯಲ್ಲಿ ನೋಡಿದ್ರೆ ಒಂದು ಸ್ಪಷ್ಟವಾದಂತಹ ಆದೇಶ ಬಂದಂತಾಗಿದೆ. ಆ ಕಾಲದಲ್ಲಿ ಭೂ ರಹಿತರಿಗೆ ಕೃಷಿ ಮಾಡುವುದಕ್ಕೆ, ಸಾಗುವಳಿ ಮಾಡುವುದಕ್ಕೆ ಭೂಮಿಯನ್ನು ನೀಡಲಾಗ್ತಿತ್ತು. ವೀಕ್ಷಕರೇ, ಅಂದ್ರೆ ಸಾಮಾನ್ಯ ಜನರಿಗೆ ಸಿಗುವಂತದ್ದಲ್ಲ, ಆದ್ರೂ ಒಂದು ಸಿಸ್ಟಮ್ ಆಗಿತ್ತು. ಜನರು ಒಂದು ಚಿಕ್ಕ ಭೂಮಿಗಾಗಿ ಇನ್ನು ಅಲೆಯುತ್ತಲೇ ಇದ್ದಾರೆ. ಮಲೆನಾಡು ಭಾಗ ಅಥವಾ ಪಶ್ಚಿಮ ಘಟ್ಟದ ಭಾಗಗಳಿಗೆ ಹೋದ್ರೆ ಈಗಲೂ ಕೂಡ ಕೃಷಿ ಮಾಡಲು ಭೂಮಿಗಾಗಿ ಒದ್ದಾಡ್ತಿರೋ ಅದೆಷ್ಟೋ ಬಡ ಜನಗಳು ಕಾಣ ಸಿಗ್ತಾರೆ. ಕೆಲವು ಮಂದಿಗೆ ಮಾತ್ರ ಭೂಮಿ ಮಂಜೂರು ಮಾಡಲಾಗ್ತಿದೆ.
ಇವರಿಗೂ ಕೂಡ ಅದೇ ರೀತಿ 1972ರಲ್ಲಿ ತುಂಬಾ ಸುಲಭವಾಗಿ ಜಮೀನು ಮಂಜೂರಾಗಿದೆ. ಜಮೀನು ಮಂಜೂರು ಮಾಡಲಾದಂತ ಸಂದರ್ಭದಲ್ಲಿ ಒಂದು ದೃಢೀಕರಣ ಪತ್ರವನ್ನು ನೀಡಲಾಗುತ್ತೆ. ಆ ದೃಢೀಕರಣ ಪತ್ರದಲ್ಲಿ ಕೆಲವೊಂದು ವಿಚಾರಗಳು ಉಲ್ಲೇಖವಾಗಿರುತ್ತೆ. ಅದೇನಂದ್ರೆ, ನಾನು ಭೂರಹಿತ, ನನ್ನ ಹೆಸರಿನಲ್ಲಿ ಯಾವುದೇ ಭೂಮಿ ಇಲ್ಲ, ನಾನು ಬಡವ, ನನ್ನ ವಾರ್ಷಿಕ ಆದಾಯ 1200 ರೂಪಾಯಿ ಅಂದ್ರೆ ತಿಂಗಳಿಗೆ ಬರೋಬ್ಬರಿ 100 ರೂಪಾಯಿ ಆದಾಯ, ನನ್ನ ಅವಿಭಜಿತ ಕುಟುಂಬದಲ್ಲಿ ಪಿತ್ರಾರ್ಜಿತ ಆಸ್ತಿ ನನ್ನ ಹೆಸರಿನಲ್ಲಿಲ್ಲ, ಅಥವಾ ಮುಂದೆಯೂ ಕೂಡ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವುದೇ ಭಾಗ ಬರುವಂತ ಸಾಧ್ಯತೆ ಇಲ್ಲ, ಅಥವಾ ನನಗೆ ಸ್ವಯಾರ್ಜಿತ ಆಸ್ತಿ ಕೂಡ ಇಲ್ಲ ಅನ್ನುವಂತಹ ರೀತಿಯಲ್ಲಿ ದೃಢೀಕರಣ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಅಧಿಕಾರಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರ್ತಾರೆ. ಅಂದ್ರೆ ಜಮೀನನ್ನು ಕೊಡುವುದಕ್ಕೆ ನನ್ನ ಯಾವುದೇ ಆಕ್ಷೇಪವೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇರುತ್ತೆ. ಈ ಎಲ್ಲಾ ಕಾರಣಗಳಿಗಾಗಿ 1972ರ ಅವಧಿಯಲ್ಲಿ ಬರೋಬ್ಬರಿ 7.59 ಎಕರೆ ಜಮೀನನ್ನು ಇವರ ಹೆಸರಿಗೆ ಮಂಜೂರು ಮಾಡಲಾಗುತ್ತೆ. ಈ ಸ್ಥಳವು ಬೆಳ್ತಂಗಡಿಯ ಧರ್ಮಸ್ಥಳ ಗ್ರಾಮದ ಸರ್ವೆ ನಂಬರ್ 61/1A ನಲ್ಲಿ ಈ ಜಮೀನು ಮಂಜೂರು ಮಾಡಲಾಗಿರುತ್ತೆ. ಈ ವಿಚಾರಗಳಿಗೆ ಸಂಬಂಧಿಸಿದಂತೆ ಬಹಳ ಹೋರಾಟಗಳು ನಡೆಯುತ್ತಿದ್ದು, ಪ್ರಮುಖವಾಗಿ ಫೈರ್ ಬ್ರ್ಯಾಂಡ್ ಎಂದೆನಿಸಿದ ಡಾಕ್ಯುಮೆಂಟ್ ಜೊತೆ ಹೋರಾಟಕ್ಕೆ ಇಳಿದಂತಹ ನಮ್ಮ ನೆಚ್ಚಿನ ನಾಯಕರಾದಂತಹ ಹೋರಾಟಗಾರ ಬೆಳ್ತಂಗಡಿಯ ನಾಗರಿಕ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಸೋಮನಾಥ್ ನಾಯಕರವರು ದೂರು ನೀಡುತ್ತಾರೆ. ಏನಂದ್ರೆ, ಜಮೀನು ಹೇಗೆ ಮಂಜೂರು ಮಾಡಲಾಗಿದೆ, ಹರ್ಷೇಂದ್ರ ಕುಮಾರ್ ರವರು ಸುಳ್ಳು ದಾಖಲೆ ನೀಡಿ ಸುಳ್ಳು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಎನ್ನುವಂತಹ ವಿಚಾರವನ್ನು ಅದರಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. 1974ರಲ್ಲಿ ಘೋಷಣೆ ಮಾಡಿಕೊಂಡಂತೆ ಇವರ ಪಿತ್ರಾರ್ಜಿತ ಆಸ್ತಿ ಅವಿಭಕ್ತ ಕುಟುಂಬದಲ್ಲಿ ಸುಮಾರು 5000 ಎಕರೆಗೂ ಜಾಸ್ತಿ ಕೃಷಿ ಭೂಮಿ ಇದೆ. ಜೊತೆಗೆ ಹರ್ಷೇಂದ್ರ ಹೆಗಡೆ ಅವರಿಗೂ ಕೂಡ ಇದರಲ್ಲಿ ಪಾಲಿದೆ, ಹಾಗೂ ಟ್ರಸ್ಟ್ ನಲ್ಲಿ ಟ್ರಸ್ಟಿ ಕೂಡ ಆಗಿದ್ದಾರೆ. ಬೇಕಾದಷ್ಟು ಕಾಲೇಜುಗಳಿಗೆ ಕೂಡ ಇದೆ. ಈ ರೀತಿ ಸಾಕಷ್ಟು ವಿಚಾರಗಳು ಉಲ್ಲೇಖ ಮಾಡಿರುತ್ತೆ. ಹೀಗಿರುವಾಗ ಭೂ ರೈತರು, ಬಡವರು, ವಾರ್ಷಿಕ ಆದಾಯ ತೀರ ಕಡಿಮೆ ಇರುವಂತವರು ಎನ್ನುವಂತಹ ದಾಖಲೆಯನ್ನು ನೀಡಿ ಭೂಮಿಯನ್ನು ಹೇಗೆ ಮಂಜೂರು ಮಾಡಿಕೊಳ್ಳಲಾಗಿದೆ ಎಂದು ಪ್ರಶ್ನಿಸಿದ್ರು. ಇದೆಲ್ಲ ಸುಳ್ಳು, ದಿಕ್ಕು ತಪ್ಪಿಸಲಾಗಿದೆ. ಅರ್ಹರಿಗೆ, ಬಡವರಿಗೆ, ದಲಿತರಿಗೆ, ಭೂರಹಿತರಿಗೆ ನಿಜವಾಗಿ ಸಿಗಬೇಕಾದಂತ ಜಮೀನು, ಬೇಕಾದಷ್ಟು ಎಕರೆಗಟ್ಟಲೆ ಆಸ್ತಿ ಇದ್ದವರಿಗೆ ಜಮೀನು ಮಂಜೂರಾಗಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ರು. ಸಾಕಷ್ಟು ದಿನಗಳಿಂದ ಬಹಳ ಕಾನೂನು ಹೋರಾಟಗಳು ನಡೆಯುತ್ತಿದ್ದು, ಅಂತಿಮವಾಗಿ ಪುತ್ತೂರಿನ ಉಪವಿಭಾಗಾಧಿಕಾರಿ ನ್ಯಾಯಾಲಯ ಇಂಥದ್ದೊಂದು ಆದೇಶವನ್ನು ಹೊರಡಿಸಿದೆ. ಮಂಜೂರಾದ 7.59 ಎಕರೆ ಕೋಟಿಗಟ್ಟಲೆ ಬೆಲೆ ಬಾಳುವ ಭೂಮಿಯನ್ನು ರದ್ದುಪಡಿಸಲಾಗಿದೆ. ಹಿಂದೆ ಜಮೀನು ಕೊಡುವ ಸಂದರ್ಭದಲ್ಲಿ ನೀಡಲಾದ ದೃಢೀಕರಣ ಪತ್ರದಲ್ಲಿ ಉಲ್ಲೇಖವಾದಂತಹ ವಿಚಾರಗಳು ಸುಳ್ಳು ಮಾಹಿತಿ ಎಂದು ಮುಂದಿನ ದಿನದಲ್ಲಿ ಖಾತ್ರಿ ಆಯಿತು ಅಂತಾದ್ರೆ ಯಾವುದೇ ಪರಿಹಾರವನ್ನು ಕೂಡ ನೀಡದೆ ಸರ್ಕಾರ ಜಮೀನನ್ನು ವಶಕ್ಕೆ ತೆಗೆದುಕೊಳ್ಳುತ್ತೆ ಎಂದು ಸೂಚಿಸಲಾಗಿದೆ. ಸುಳ್ಳು ದಾಖಲೆಯಿಂದ ಭೂಮಿಯನ್ನು ಕಬಳಿಸಲಾಗಿದೆ ಎಂಬ ಕಾರಣಕ್ಕಾಗಿ ಉಪವಿಭಾಗಾಧಿಕಾರಿ ನ್ಯಾಯಾಲಯದ ಗಮನಕ್ಕೆ ಬಂದ ಕಾರಣಕ್ಕಾಗಿ ಇಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಆ ಜಮೀನನ್ನು ಸ್ವಾಧೀನ ಪಡೆದು ಸರಕಾರಿ ಖಾತೆಗೆ ಪಹಣಿಯನ್ನು ದಾಖಲುಪಡಿಸಬೇಕೆಂದು ಬೆಳ್ತಂಗಡಿ ತಾಲೂಕು ತಹಶೀಲ್ದಾರರಿಗೆ ಇದೀಗ ಸೂಚನೆ ನೀಡಲಾಗಿದೆ. ಅದೇನೇ ಇರಲಿ ವೀಕ್ಷಕರೇ, ಬೇಲಿ ಎದ್ದು ಹೊಲ ಮೇಯ್ದಂತೆ ಧರ್ಮಸ್ಥಳದ ಟ್ರಸ್ಟಿ ಈ ತರಹದ ಹೇಳಿಕೆ ನೀಡಿ ಜಮೀನನ್ನು ಅಕ್ರಮವಾಗಿ ಪಡೆದಿರುವುದು ಎಷ್ಟರ ಮಟ್ಟಿಗೆ ಸರಿ? ಮಾತಾಡಿದ್ರೆ ಮಾನನಷ್ಟ ಮೊಕದ್ದಮೆ ಹೂಡಿಸೋ ಈ ದಣಿಗಳು ಇದೇನು ಮಾಡಿಬಿಟ್ಟಿದ್ದಾರೆ. ಮುಂದೆ ಈ ಪ್ರಕರಣವನ್ನು ಯಾವ ರೀತಿಯಲ್ಲಿ ಎದುರಿಸುತ್ತಾರೆ ಎನ್ನುವಂತಹ ವಿಚಾರವನ್ನು ಕಾದು ನೋಡಬೇಕಾಗಿದೆ.